ಇದು ಇವತ್ತು ಬೆಳಕಿಗೆ ಬಂದಿದೆ. ಇದು ಸುಮಾರು 40-50 ವರ್ಷದಿಂದಲೂ ನಡ್ಕ ಬಂದಿದೆ. ಹೊರಗೆ ಬಂದಿರಲಿಲ್ಲ, ಇವತ್ತು ಹೊರಗೆ ಬಂದಿದೆ ಅಷ್ಟೇ. ಒಲೆ ಎತ್ತಿ ಉರಿದರೆ ನಿಲ್ಲಬಹುದು, ದರೆ ಎತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆವಾಲು ನಂಜಾದೊಡೆ, ನಾರಿಗಳಲ್ಲಿ ತಂದೆ. ಈ ನಮ್ಮ ಇತಿಹಾಸದಲ್ಲಿ ನಾವು ನೋಡಿಲ್ಲ ಒಂದು 60-70 ವರ್ಷದಲ್ಲಿ ಅಂತದೊಂದು ದೊಡ್ಡ ಘಾತಕತನ, ಅದರಲ್ಲೂ ಕೂಡ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಘಾತಕತನ ನಡೆದಿದ್ದು ಎಲ್ಲರನ್ನೂ ಕೂಡ ತಲ್ಲಣಗೊಳಿಸಿದೆ. ಕೊನೆಯದಾಗಿ ಮರಣದಂಡನೆ ಆಗ್ಬೇಕು, ಅಥವಾ ಇಲ್ವೇ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಕನ್ಸೆಷನ್ ಅಂದ್ರೆ ಅವರು ಆಚೆನೆ ಬರಲಾದಂತಹ ಜೀವಾವಧಿ ಶಿಕ್ಷಕ್ಕೆ ಆಗ್ಬೇಕು. ಜೀವಂತ ಬೆಂಕಿಡಬೇಕು ಅಂತ ನನ್ನ ಆಸೆ. ಈ ಹಾಸನದಲ್ಲಿ ನಡೀತಾರಂತ ಒಂದು ರೀತಿ ಗುಲಾಮಗಿರಿ ಅಂತ್ಯ ಆಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಎಸ್ ವೀಕ್ಷಕರೇ, ಹಾಸನದಲ್ಲಿ ಹೋರಾಟದ ಸುನಾಮಿ ಪ್ರಜ್ವಲ್ ರೇವಣ್ಣ ವಿರುದ್ಧ. ಈ ಬಾರಿಯ ಈ ಹೋರಾಟ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೇಕಂದ್ರೆ ಮತ್ತೊಬ್ರು ಯೋಚನೆ ಮಾಡ್ಬೇಕು ಮುಂದೊಂದು ದಿನ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಂತ. ಅತಿ ದೊಡ್ಡ ಚಲೋ ಹಾಸನದ ಕಡೆಗೆ. ಸರ್, ನಿಮ್ಮ ಹೆಸರು? ಸರ್, ಉಮೇಶ್ ಅಂತ, ಬೆಂಗಳೂರಿಂದ ಸರ್. ಅಖಿಲ ಕರ್ನಾಟಕ ವಿಚಾರ ವೇದಿಕೆ ಮತ್ತೆ ಕುವೆಂಪು ಹೋರಾಟ ಸಮಿತಿಯಿಂದ. ಹೇಗೆ ಖಂಡಿಸ್ತೀರಾ ಸರ್? ಸರ್, ಇದನ್ನೇನು ಕಣಿಸುವಂತದ್ದೇನು ಸರ್, ಅವ್ರಿಗೆ ಯಾವುದೇ ತರದ್ದೇನು ಇದೊಂಥರ ಕೆಟ್ಟ ಅವರ ವಂಶಾಡಳಿತದ ಒಂದು ಕೆಟ್ಟ ಧೋರಣೆಯಿಂದ ಮಾಡಿದಂತ ಒಂದು ಕೆಲಸ ಇವೆಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿದೀವಲ್ಲ, ಇದು ನಮ್ಮ ಒಂದು ದೌರ್ಭಾಗ್ಯ. ಇದು ಒಂದು ತಿಂಗಳಾದ್ರೂ ಕೂಡ, ಒಂದು ತಿಂಗಳಾದ್ಮೇಲೆ ವಿಡಿಯೋ ಬರುತ್ತೆ ಅವ್ರದ್ದು ಕಡೆಯಿಂದ ಸ್ಪಷ್ಟನೆ. ಏನ್ ನೀವಂತೀರಿ, ಇವತ್ತು ಡಿಜಿಟಲ್ ಯುಗ ನಾವ್ ಅದೆಲ್ಲ ಅಂತ ಅಂತಾರೆ. ಇವತ್ತಿಗೂ ಅವ್ರು ಎಲ್ಲಿದ್ದಾರೆ ಅನ್ನೋದು ಪತ್ತೆ ಹಚ್ಚೋದಕ್ಕಾಗಲ್ಲ. ಅಂದ್ರೆ ನಾವ್ ಎಂತ ವ್ಯವಸ್ಥೆಯಲ್ಲಿ ಇದೀವಿ. ಒಲೆ ಎತ್ತಿ ಉರಿದರೆ ನಿಲ್ಲಬಹುದು, ದರೆ ಎತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆವಾಲು ನಂಜಾದೊಡೆ, ನಾರಿಗಳಲ್ಲಿ ತಂದೆ, ಕೂಡಲ ಸಂಗಮ ದೇವ ಅಂತ. ಹಂಗೆ ವ್ಯವಸ್ಥೆಯಲ್ಲಿ ತಾಯಿ ಮೊಲೆನೆ ಕೆಡಿಸಿರುವಂತ ಜನ ನಾವು. ಅದರಲ್ಲೂ ಹೆಣ್ಮಕ್ಳ ಮೇಲೆ, ನಮ್ಮ ತಾಯಿ ಇರ್ಬೋದು ಅಥವಾ ನಮ್ಮ ಅಕ್ಕಂದ್ರು, ನಮ್ಮ ತಂಗಿರು, ಯಾರ ಇರ್ಬೋದು, ಅವ್ರಿಗೆ ಇಷ್ಟೊಂದು ನಿಕೃಷ್ಟವಾಗಿ ಒಂದು ಈ ವ್ಯವಸ್ಥೆಯಲ್ಲಿ ಕಾಣೋ ಅಂತದ್ದು ಇದೆಯಲ್ಲ, ಅದು ತಪ್ಪು. ನಾವು ಅದನ್ನ ಪ್ರತಿಭಟಿಸಕ್ಕೆ ಅಂತಾನೆ ಬೆಂಗಳೂರಿಂದ ಬಂದಿದ್ದೀವಿ ಸರ್. ಅಂದ್ರೆ ಎಷ್ಟು ಜನ ಬಂದಿದ್ದಾರೆ? ಹೇಗೆ ಸರ್, ನಾವು ಒಂದು 1000 ಜನದ ಮೇಲೆ ಬಂದಿದ್ದೀವಿ ಬೆಂಗಳೂರಿಂದ. ಸುಮಾರು ಜನ ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ ಸರ್. ಎಂತ ಶಿಕ್ಷೆ ಆಗ್ಬೇಕು ಸರ್? ನಾವು ಶಿಕ್ಷೆ ಅಂತ ಅನ್ನೋದು ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಆಗತ್ತೆ ಆಗ್ಲಿ. ಯಾಕಂದ್ರೆ ನಾನು ಒಬ್ಬ ಕಾನೂನು ಗೌರವಿಸುವಂತ ವ್ಯಕ್ತಿ. ನಮ್ಮ ಭಾರತ ಸಂವಿಧಾನದಲ್ಲಿ ಏನಿದೆಯೋ ಅದನ್ನ ಮಾಡಿದ್ರೆ ಸಾಕು ನಿಜವಾಗ್ಲು. ಬಟ್ ಈ ವ್ಯವಸ್ಥೆಯ ಒಂದು ಈ ಉಳಿಗಮಾನ್ಯ ಪದ್ಧತಿಯ ದೌರ್ಜನ್ಯ ಇದೆಯಲ್ಲ, ಯಾವ್ದೋ ವಂಶ ಆಡಳಿತದ್ದು, ಇದನ್ನ ನಾವೆಲ್ಲರೂ ಖಂಡಿಸ್ಬೇಕಾದ್ದು. ಅದು ನಮ್ಮ ಒಂದು ಇಚ್ಛಾಶಕ್ತಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಸರ್, ಇಂದ್ರಮ್ಮ ಅಂತ ಹೇಳಿ, ಯಾವ ಊರಿಂದ? ನಾಯಕನಹಳ್ಳಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀನಿ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತೆ ಎದ್ದೇಳು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಲ್ಲಿ. ಮತ್ತೆ ಇಲ್ಲಿ ನಡೆದಿರುವಂತಹ ಘಾತಕವಾದಂತಹ ವಿಷಯ ಎಲ್ರಿಗೂ ಗೊತ್ತಿರುವಂತದೇನೆ. ಸುಮಾರು ಏಪ್ರಿಲ್ 22ರಿಂದ ಈ ಒಂದು ಲೈಂಗಿಕ ಹತ್ಯಾಕಾಂಡ ಅಥವಾ ಕಿರಾತಕತನ ಜನಗಳ ಮಧ್ಯೆ ಬಂದು 1 ತಿಂಗಳಾಗಿದೆ. 1 ತಿಂಗಳ ಮೇಲೆ 1 ವಾರ ಆಗ್ತಾ ಬಂತು. ಜನರು ತಲ್ಲಣಗೊಂಡಿದ್ದಾರೆ ಮತ್ತು ಕಂಡು ಕೇಳರಿಯದಂತಹ ಒಂದು ವಿಚಾರ. ಇದುವರೆಗೆ ಯಾರೂ ಕೂಡ ಈ ನಮ್ಮ ಇತಿಹಾಸದಲ್ಲಿ ನಾವು ನೋಡಿಲ್ಲ ಒಂದು 60-70 ವರ್ಷದಲ್ಲಿ ಅಂತದೊಂದು ದೊಡ್ಡ ಘಾತಕತನ, ಅದರಲ್ಲೂ ಕೂಡ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಘಾತಕತನ ನಡೆದಿದ್ದು ಎಲ್ಲರನ್ನೂ ಕೂಡ ತಲ್ಲಣಗೊಳಿಸಿದೆ. ಅದನ್ನ ನಾವು ಒಕ್ಕೊರಲಿಂದ ಅದನ್ನ ಎಲ್ಲರೂ ಕೂಡ ಖಂಡಿಸ್ಲೇಬೇಕು. ಮತ್ತೆ ಎಲ್ಲರೂ ಸಹ, ಕೇವಲ ಹೆಣ್ಮಕ್ಳಲ್ಲ, ಪುರುಷರು ಸಹ ಖಂಡಿಸ್ಬೇಕು. ಹೆಣ್ಮಕ್ಳ ಘನತೆಯನ್ನು ಎತ್ತಿಡಿಯುವಂತ ಕೆಲಸ ಮಾಡಲೇಬೇಕು. ಸಂತ್ರಸ್ತೆಯರಿಗೆ ಅವರಿಗೆ ಧೈರ್ಯ ತುಂಬುವಂತಹ, ಸಮಾಧಾನ ನೀಡುವಂತ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಇಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಚಲೋ ನಡೆದಿದೆ. ಇದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಚಳವಳಿಗಿರುವಂತ ಶಕ್ತಿ ಬಹುಶಃ ಯಾವುದಕ್ಕೂ ಇರಲ್ಲ. ಇದು ಎಲ್ಲವನ್ನೂ ಕೂಡ, ಎಲ್ಲ ಕಿರಾತಕತನ ಮತ್ತೆ ಲೈಂಗಿಕ ಆ ಒಂದು ಪಿಪಾಸುತನ, ಅದನ್ನೆಲ್ಲವನ್ನೂ ಕೂಡ ಹಿಮ್ಮೆಟ್ಟಿಸುತ್ತೆ. ಇಡೀ ಸಮಾಜಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡುತ್ತೆ ಅನ್ನೋದು ಈ ಒಂದು ದೊಡ್ಡ ಚಲೋದ ಉದ್ದೇಶ ಆಗಿದೆ ಅಂತ ಹೇಳಿ. ಯಾವ ರೀತಿ ಶಿಕ್ಷೆ ಆಗ್ಬೇಕಂತೀರಾ ಸರ್? ನಮಗೆಲ್ಲ ಗೊತ್ತಿದೆ, ತುಂಬಾ ದೊಡ್ಡ ಶಿಕ್ಷೆ ಅಂತಂದ್ರೆ ಮರಣದಂಡನೆ. ಇವತ್ತು ಹೆಣ್ಮಕ್ಳು ಏನ್ ಘಾತಕತನಕ್ಕೆ ಒಳಗಾಗಿದ್ದಾರೆ, ಬಹುಶಃ ಸತ್ತೋಗಿದ್ದಾರೆ ಅಂತ ಅಲ್ವಾ, ಮಾನಸಿಕವಾಗಿ ದೈಹಿಕವಾಗಿ ಸತ್ತೋಗಿದ್ದಾರೆ. ಅದೇ ಆಗ್ಬೇಕು. ಕೊನೆಯದಾಗಿ ಮರಣದಂಡನೆ ಆಗ್ಬೇಕು, ಅಥವಾ ಇಲ್ವೇ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಕನ್ಸೆಷನ್ ಅಂದ್ರೆ ಅವರು ಆಚೆನೆ ಬರಲಾದಂತಹ ಜೀವಾವಧಿ ಶಿಕ್ಷಕ್ಕೆ ಆಗ್ಬೇಕು. ಆಚೆನೆ ಬರ್ಕೊಡುದು, ಆ ತರದೊಂದು ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ, ಹಕ್ಕೊತ್ತಾಯ. ನಿಮ್ಮ ಹೆಸರು? ರವಿ ಅಂತ, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ. ಯಾವ ರೀತಿ ಖಂಡಿಸ್ತೀರಾ ಸರ್? ಸರ್, ಇದು ಬಾಯಲ್ಲಿ ಹೇಳಕ್ಕಾಗದಂತ ಅಸಹ್ಯವಾದ ಪ್ರಕರಣ ಸರ್. ಇದು ಒಬ್ಬ ಅಧಿಕಾರ ಇರ್ತಕ್ಕಂಥವ್ರು
ಒಬ್ಬ ಒಳ್ಳೆ ಮನೆತನದಲ್ಲಿ ಹುಟ್ಟಿ ಒಳ್ಳೆ ನೇಮ್ ಇರ್ತಕ್ಕಂಥ ಫ್ಯಾಮಿಲಿಯಲ್ಲಿ ಇಂಥವ್ರು ಹುಟ್ಟಿ ಯಾಕೆ ಈ ತರ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಇದಂತೂ ಬಹಳ ಅನ್ಯಾಯವಾಗಿದೆ. ಆಮೇಲೆ ಪ್ರಜಾಪ್ರತಿನಿಧಿಗಳು ಈ ತರ ಕೆಲಸ ಮಾಡ್ತಾ ಇದಾರೆ, ಈ ತರದ ಚಟುವಟಿಕೆಯಲ್ಲಿ ಇದಾರೆ ಅಂದ್ರೆ ಇಂಥವ್ರನ್ನೆಲ್ಲ ಸುಟ್ಟು ಬಿಡ್ಬೇಕು ಸರ್. ನನ್ನ ಪ್ರಕಾರ ನೇರವಾಗಿ ಸುಡ್ಬೇಕು, ಎನ್ಕೌಂಟರ್ ಮಾಡ್ಬೇಕು. ಬುಲಂದೇವಿ ಮಾಡಿದ್ರಲ್ಲ ಆ ತರ ಪಬ್ಲಿಕ್ ಎದ್ದು ಈ ಕಾನೂನು ಕೈಲಿ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಪಬ್ಲಿಕ್ ಅವರು ಎದ್ದು ಜೀವಂತ ಬೆಂಕಿ ಇಡಬೇಕು ಅಂತ ನನ್ನ ಆಸೆ. ಏನು ಅಂದ್ರೆ ಇದು ಬಹಳ ಒಂದ್ ರೀತಿ ನಮ್ಮ ಭಾರತ ದೇಶಕ್ಕೆ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಆಗ್ಲೇ 6 ತಿಂಗಳು ಮುಂಚೆನೆ ಕೇಂದ್ರ ಸರ್ಕಾರದವ್ರಿಗೂ ದೊಡ್ಡ ದೊಡ್ಡ ನಾಯಕರುಗಳಿಗೂ ಇದು ಗಮನಕ್ಕೆ ಬಂದಿದ್ರು ಸಹ ಅವ್ರ ಜೊತೆ ಕೈ ಜೋಡಿಸಿ ಚುನಾವಣಾ ಹೊಂದಾಣಿಕೆ ಮಾಡ್ಕೊಂಡ್ರು. ಇದಕ್ಕೆ ನಾವಾಗಲೇ 6 ತಿಂಗಳು ಮುಂದೆ 1 ವರ್ಷದಿಂದ ನಾವು ಕೇಂದ್ರದಲ್ಲಿ ಕುಸ್ತಿಪಟುಗಳು ಹೋರಾಟ ಮಾಡ್ತಿರೋದು ನಿಮಗೆಲ್ಲ ಗೊತ್ತಿದೆ. ಸಾಕ್ಷಿ ಮಲಿಕ್, ವಿನೇಶ್ ಪೊಗಟು ಮತ್ತೆ ಬಜರಂಗ ಪೂನಿಯಾ ಒಬ್ಬ ಅತ್ಯಾಚಾರಿ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ರು. ಕೇಂದ್ರ ಸರ್ಕಾರದವರ ಅತ್ಯಾಚಾರಿಗೆ ಬೆಂಬಲ ಕೊಡ್ತಿದ್ದಾರೆ. ಅದೇ ರೀತಿ ಹಾಸನದಲ್ಲೂ ಒಂದು ಪ್ರಕರಣ ನಡೆದಿದೆ. ಇವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು ಅಂತಂದ್ರೆ ಸೌದಿ ಅರೇಬಿಯಾದಲ್ಲಿ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಇರೋ ರೀತಿ ಪಬ್ಲಿಕ್ಸ್ಗೆ ಬಿಟ್ಬಿಡ್ಬೇಕು. ಪಬ್ಲಿಕ್ಸ್ಗಳು ಮರಕ್ಕೆ ಕಟ್ಟಿ, ಕಂಬಕ್ಕೆ ಕಟ್ಟಿ, ಕಲ್ಲು ಹೊಡೆದು ಸಾಯಿಸುವಂತ ಒಂದು ಶಿಕ್ಷೆಯನ್ನ ಈ ಅತ್ಯಾಚಾರಿಗಳಿಗೆ ನಮ್ಮ ದೇಶದಲ್ಲಿ ತರಬೇಕು. ಮತ್ತೆ ಈ ನಮ್ಮ ಜನನೂ ಸಹ ಈ ಗುಲಾಮಗಿರಿಗೆ ಅಂತ್ಯ ಆಡಬೇಕು. ಈ ಹಾಸನದಲ್ಲಿ ನಡೀತಾರಂತ ಒಂದು ರೀತಿ ಗುಲಾಮಗಿರಿ ಅಂತ್ಯ ಆಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಸೋಮಶೇಖರ್ ಅಂತ, ಏನ್ ಮಾಡ್ತೀರಾ? ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ. ಯಾವ ಊರು? ಇದೇ ಊರು. ಏನ್ ಸರ್ ಹಾಸನ ಅಲ್ಲೋಲ ಕಲ್ಲೋಲ? ಅಲ್ಲೋಲ ಕಲ್ಲಲ್ಲ, ಇದು ಇವತ್ತು ಬೆಳಕಿಗೆ ಬಂದಿದೆ. ಇದು ಸುಮಾರು 40-50 ವರ್ಷದಿಂದಲೂ ನಡ್ಕೊ ಬಂದಿದೆ. ಹೊರಗೆ ಬಂದಿರ್ಲಿಲ್ಲ, ಇವತ್ತು ಹೊರಗೆ ಬಂದಿದೆ ಅಷ್ಟೇ. ಅಂದ್ರೆ ಅವ್ರ ತಂದೆ ಅಲ್ಲ, ಅವರ ಜನರೇಷನ್ನೇ ಪೂರ್ತಿ, ತಂದೆ ತಾತ ಎಲ್ಲ ಇದೇ ವ್ಯವಸ್ಥೆರು. ಆಗ ಯಾವ್ದು ನಿಮ್ ಮಾಧ್ಯಮ ಇರ್ಲಿಲ್ಲ, ಏನು ಬೆಳಕಿಗೆ ಬರ್ತಿರ್ಲಿಲ್ಲ. ಈಗ ಬೆಳಕಿಗೆ ಬಂದಿದೆ ಅಷ್ಟೇ. ಇದ್ರಲ್ಲೇನು ವಿಪರೀತ ಇಲ್ಲ. ಎಲ್ಲ ಮುಚ್ಚಾಕ್ತಿದ್ರು, ಯಾರು ಎದುರು ಬರಕ್ಕೆ ಹೆದರ್ತಿದ್ರು. ಇವತ್ತು ಇಲ್ಲಿ ಹೆಣ್ಮಕ್ಳು ಹೊರಗೆ ಬಂದಿದ್ದಾರೆ, ಯಾರು ಬರಲ್ಲ, ಹೆದರ್ತಾರೆ. ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ರೀತಿ ಬೇಕಾದ್ರೂ ದೌರ್ಜನ್ಯ ನಡೆಸ್ತಾರೆ. ಎಂತ ಶಿಕ್ಷೆ ಆಗ್ಬೇಕು ಇವ್ರಿಗೆ ಉಗ್ರ ಶಿಕ್ಷೆ. ನಾನ್ ಹೇಳೋದಾರೆ, ನಮ್ಮ ಅರಬ್ ಕಂಟ್ರಿಲಿ ನಡೆಯುತ್ತಲ್ಲ, ಸರ್ಕಲ್ ಅಲ್ಲಿ ನಿಲ್ಸಿ ಅಲ್ಲಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಇವ್ರೆಲ್ಲರನ್ನು ಅಷ್ಟೇ. ಅದಕ್ಕಿಂತ ಇಲ್ಲ, ಎಲ್ಲ ಅವ್ರಿಗೆ ಅಣು ಶಿಕ್ಷೆ ಅನುಭವಿಸ್ಬೇಕು ಅವ್ರು. ಹೌದು, ಇದು ನಮ್ಮ ಅಕ್ಕ ತಂಗಿಯರಿಗೆ ಆದಂಗೆ ಇದು. ಸರ್ ನಿಮ್ಮ ಹೆಸರು? ಸರ್ ಮುನೀರ್ ಪಾಷಾ ಅಂತ. ಓಕೆ, ಏನ್ ಮಾಡ್ತೀರಾ? ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಹಾಸನದವ್ರೆ. ಈಗ ಸರ್ ಹಾಸನ ಇಡೀ ದೇಶ ವಿಶ್ವಾದ್ಯಂತ ಸದ್ದಾಗ್ತಾ ಇದೆ. ಸರ್ ಒಂದ್ ಕಾಲದಲ್ಲಿ ಒಳ್ಳೆ ಕೆಲ್ಸಕ್ಕೆ ಹೆಸರುವಾಸಿಯಾಗಿತ್ತು. ಯಾಕೋ ಇತ್ತೀಚೆಗೆ ಇಂಥ ವಿಷಯ ತಗೊಂಡು ನಮ್ಗೆ ನಾಚಿಕೆ ಆಗ್ತಾ ಇದೆ ಸರ್. ತಲೆ ತಗ್ಗಿಸ್ಬೇಕು ಹೌದು ಪರಿಸ್ಥಿತಿ. ಹೌದು, ಯಾರೋ ಮಾಡಿರೋದಕ್ಕೆ ಈ ಹಾಸನ ಜಿಲ್ಲೆ ನಾವು ತಲೆ ತಗ್ಗಿಸೋಂಗಾಗಿದೆ. ಏನ್ ಶಿಕ್ಷೆ ಆಗ್ಬೇಕು ಸರ್? ಏನಿಲ್ಲ, ಸಿಂಪಲ್ ಆಗಿ ಹೇಳೋದಾದ್ರೆ ಎನ್ಕೌಂಟರ್ ಮಾಡಿ ಹಾಕ್ಬೇಕು. ಮೊದ್ಲು ಇದೆಲ್ಲ ಚರ್ಚೆ ಆಗ್ತಿತ್ತಾ ಇಲ್ಲ ಇತ್ತೀಚೆಗೆ ಹೊರಗೆ ಬಂತ? ಇಲ್ಲ ಸರ್, ನಾವು ನಮ್ಮ ಪ್ರೊಫೆಷನ್ ಅಲ್ಲಿ ಇದ್ವಿ, ನಾವು ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ರೆ ಇಂಥ ವಿಷಯಗಳು ಗೊತ್ತಿರ್ಲಿಲ್ಲ. ಬಟ್ MP ಆಗಿ ಗೊತ್ತಿತ್ತ? ಕೆಲಸ ಮಾಡ್ತಿದ್ರ? ಕೆಲಸ ನಮ್ಮ MP ಆಗಿದ್ರು ಅಷ್ಟೇ. ಬರೀ ಇಂಥ ಕೆಲಸಗಳು. ಹೀಗಾಗಿ ಇದು ದೇಶಕ್ಕೆ ಮಾದರಿ ಆಗ್ಬೇಕು ಕೊಡೋ ಶಿಕ್ಷೆ. ಹೌದೌದು ಸರ್, ಯಾಕಂದ್ರೆ ಒಬ್ಬ ಜವಾಬ್ದಾರಿ ವ್ಯಕ್ತಿ ಆಗಿರೋದು, ಮಾಮೂಲಿ ವ್ಯಕ್ತಿ ಏನಲ್ಲ. ಒಬ್ಬ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಎಲ್ರಿಗೂ ಇವ್ರಿಗೆಲ್ಲ ಇಂಥವ್ರಿಗೆಲ್ಲ ಅವಕಾಶ ಕೊಡಬಾರ್ದು ಸರ್ ಮುಂದೆ. ಥ್ಯಾಂಕ್ ಯು.